ನಿಮಗೆ ಕಷ್ಟಗಳು ಸಾಲು ಸಾಲಾಗಿ ಬರಲು, ದರಿದ್ರ ದೋಷಗಳು ಹೆಚ್ಚಾಗಲು, ಹಣದ ಸಂಕಷ್ಟ ಬಂದು ಲಕ್ಷ್ಮೀದೇವಿಯು ಮನೆಯಿಂದ ಹೊರಹೋಗಲು ಈ ಒಂದು ಮುಖ್ಯವಾದ ವಸ್ತು ಕಾರಣವಾಗುತ್ತೆ. ಈ ಒಂದು ವಸ್ತು ಯಾವುದು? ಈ ವಸ್ತುವನ್ನು ಕಡೆಗಣಿಸಿದರೆ ಮನೆಗೆ ಯಾವೆಲ್ಲ ಕಷ್ಟಗಳು ಎದುರಾಗುತ್ತೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ನಿಮ್ಮ ಮನೆಯಲ್ಲಿ ಇರುವಂತಹ ಈ ಒಂದು ವಸ್ತುವಿನಿಂದ ಸಾಲದ ಸಮಸ್ಯೆಗಳು ವಿಪರೀತವಾಗುತ್ತೆ. ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ. ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸುಖ ಶಾಂತಿಯನ್ನು ನೀವು ನೋಡಲು ಸಾಧ್ಯವಾಗೋದಿಲ್ಲ. ಯಾವಾಗಲೂ ನಿಮಗೆ ದಾರಿದ್ರ್ಯತೆ ಎನ್ನುವುದು ಕಾಡುತ್ತೆ. ಮನೆಯಲ್ಲಿ ದರಿದ್ರತೆ ಇತ್ತು ಅಂತ ಅನ್ನೋದಾದರೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಎಂದರೆ, ಯಾವಾಗಲೂ ಜಗಳಗಳು ನಡೆಯೋದು, ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುವುದು, ಕಿರಿಕಿರಿ ಜೀವನ ನಿಮ್ಮದಾಗಿರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಯಾವುದೆಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಬಾಚಣಿಗೆಯನ್ನು ನೀವು ಎಷ್ಟು ಗೌರವಿಸ್ತೀರೋ, ಎಷ್ಟು ಚೆನ್ನಾಗಿ ನೋಡಿಕೊಳ್ತೀರೋ ಅಷ್ಟೇ ಮನೆಗೆ ಲಕ್ಷ್ಮೀ ಕೃಪೆ ಎಂದು ಹೇಳಬಹುದು. ತಲೆ ಕೂದಲು ಬಾಚಿದ ಮೇಲೆ ಕೂದಲನ್ನು ಬಾಚಣಿಗೆಯಲ್ಲಿಯೇ ಉಳಿಯುವಂತೆ ಬಿಡಬಾರದು. ಏಕೆಂದರೆ ಮಹಾಲಕ್ಷ್ಮೀ ದೇವಿಯು ವಾಸಿಸುವಂತಹ 108 ವಸ್ತುಗಳಲ್ಲಿ ಬಾಚಣಿಗೆಯು ಕೂಡ ಒಂದು ವಿಶೇಷ ವಸ್ತುವಾಗಿದೆ. ಇಂತಹ ಲಕ್ಷ್ಮೀ ಸ್ವರೂಪವಾದಂತಹ ಬಾಚಣಿಗೆಗೆ ನಾವು ವಿಶೇಷ ಮಹತ್ವವನ್ನು ನೀಡಬೇಕಾಗಿದೆ. ಎಲ್ಲೆಂದರಲ್ಲಿ ತಲೆ ಬಾಚಿ ಬಾಚಣಿಗೆಯನ್ನು ಅಲ್ಲಿಯೇ ಬಿಟ್ಟು ಬರುವುದು, ಒಬ್ಬರ ತಲೆಗೆ ಎಣ್ಣೆ ಹಾಕಿ ಬಾಚಿದ ಬಾಚಣಿಗೆಯನ್ನು ತೊಳೆಯದೆ ಬಳಸುವುದು ಅನಾರೋಗ್ಯಕ್ಕೂ ಕೂಡ ಕಾರಣವಾಗುತ್ತೆ. ಲಕ್ಷ್ಮೀ ಕೃಪೆ ನಿಮ್ಮ ಮೇಲೂ ಕಡಿಮೆಯಾಗುತ್ತೆ. ಕೆಲವರಂತೂ ಎಲ್ಲಿ ಕುಳಿತಿರ್ತಾರೋ ಅಲ್ಲಿಯೇ ತಲೆ ಬಾಚಿಕೊಂಡು ಬಾಚಣಿಗೆಯನ್ನು ಅಲ್ಲಿಯೇ ಬಿಟ್ಟು ಬೇರೆ ಕೆಲಸಗಳಲ್ಲಿ ಮಗ್ನರಾಗುತ್ತಾರೆ. ಇದು ಕೂಡ ತಪ್ಪು. ಎಷ್ಟೋ ವಿಶೇಷ ಪೂಜೆಗಳಲ್ಲಿ ಬಾಚಣಿಗೆಯನ್ನು ಕೂಡ ಇಡಲಾಗುತ್ತೆ. ಮನೆಯಲ್ಲಿರುವ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಮಾಡುವಂತಹ ಈ ಒಂದು ಸಣ್ಣ ತಪ್ಪಿನಿಂದ ಮನೆಗೆ ವಿಪರೀತವಾದಂತಹ ಕಷ್ಟಗಳು ಎದುರಾಗುತ್ತೆ. ಆದ್ದರಿಂದ ನೀವೇನ್ ಮಾಡಬೇಕು? ತಲೆ ಕೂದಲು ಬಾಚಿದ ತಕ್ಷಣವೇ ಆ ಕೂದಲನ್ನ ನೇರವಾಗಿ ಕಸಕ್ಕೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಆ ಕೂದಲನ್ನ ನೆಲಕ್ಕೆ ಹಾಕಬಾರದು, ನೆಲಕ್ಕೆ ಸ್ಪರ್ಶಿಸಬಾರದು. ನೀವು ಬಾಚಿ ಉಳಿದ ಕೂದಲನ್ನ ನೆಲದ ಮೇಲೆ ಇಡದೆ ನೇರವಾಗಿ ಕಸಕ್ಕೆ ಹಾಕುವುದು ಒಳ್ಳೆಯದು. ಇನ್ನು ನಿಮ್ಮ ಮನೆಯಲ್ಲಿರುವ ಬಾಚಣಿಗೆಯನ್ನು ವಾರಕ್ಕೆ ಒಂದು ಸಲ ಅಥವಾ ನಿತ್ಯ ತಲೆಬಾಚಿದ ಮೇಲೆ ಒಂದು ಸಲವಾದರೂ ಕೂಡ ನೀರಿನಿಂದ ತೊಳೆದು ಇಟ್ಟುಕೊಳ್ಳಬೇಕು. ಯಾರ ಮನೆಯಲ್ಲಿ ಲಕ್ಷ್ಮಿಯ ಅಂಶವಾದಂತಹ ಬಾಚಣಿಗೆಯು ಚೆನ್ನಾಗಿ ಇರುತ್ತದೋ, ಶುಭ್ರವಾಗಿರುತ್ತದೋ ಅಂತಹವರ ಮನೆಯಲ್ಲಿ ದಾರಿದ್ರ್ಯತೆ ಇರೋದಿಲ್ಲ ಎಂದು ಶಾಸ್ತ್ರ ಹೇಳುತ್ತೆ. ನೀವು ನಿಮ್ಮ ಮನೆಯನ್ನ ಎಷ್ಟು ಚೆನ್ನಾಗಿ ಇಟ್ಟುಕೊಳ್ತೀರೋ ಅಷ್ಟೇ ಚೆನ್ನಾಗಿ ಬಾಚಣಿಗೆಯನ್ನು ಕೂಡ ಇಟ್ಟುಕೊಳ್ಳಬೇಕು. ಇಲ್ಲವಾದರೆ ಮನೆಗೆ ಬಂದ ಹಣ ನೀರಿನ ಹಾಗೆ ಖರ್ಚಾಗುತ್ತೆ. ಮನೆಗೆ ಅಕ್ಕಪಕ್ಕದವರು, ಸ್ನೇಹಿತರು, ಬಂಧು ಬಳಗದವರು ಬಂದಾಗ ಯಾವುದೇ ಕಾರಣಕ್ಕೂ ನೀವು ಬಳಸುವಂತಹ, ನೀವು ಬಾಚಿದ ಬಾಚಣಿಗೆಯನ್ನು ನೀಡಬಾರದು. ಅದರ ಬದಲಾಗಿ ಮನೆಗೆ ಬಂದವರಿಗೆ ಅಂತಲೇ ಪ್ರತ್ಯೇಕವಾಗಿ ಒಂದೆರಡು ಬಾಚಣಿಗೆಯನ್ನು ಎತ್ತಿಟ್ಟಿರಬೇಕಾಗುತ್ತೆ. ಇಲ್ಲವಾದರೆ ನೀವು ಬಳಸಿದ ಬಾಚಣಿಗೆಯನ್ನು ಬೇರೆಯವರಿಗೆ ನೀಡುವುದರಿಂದ ಒಬ್ಬರ ನೆಗೆಟಿವ್ ಶಕ್ತಿ ಮತ್ತೊಬ್ಬರಿಗೆ ಬರುತ್ತೆ. ಅನಾರೋಗ್ಯದ ಸಮಸ್ಯೆಗಳು ಇದರಿಂದ ಹೆಚ್ಚಾಗುತ್ತೆ. ಅವರವರ ಕಷ್ಟಗಳು ಏನಿರುತ್ತೋ, ಅವರ ಪಾಪ ಕರ್ಮಗಳು ಏನಿರುತ್ತೋ ಅವರೆಲ್ಲ ಕಷ್ಟಗಳು ನಿಮಗೆ ನೇರವಾಗಿ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಬಾಚಣಿಗೆ ಅವರಿಗೂ ಕೊಡಬಾರದು, ಅವರ ಬಾಚಣಿಗೆಯನ್ನ ನೀವು ಕೂಡ ಬಳಸಬಾರದು. ಇನ್ನು ಮತ್ತೊಬ್ಬರ ಮನೆಗೆ ನೀವು ಹೋಗ್ತಾ ಇದ್ದೀನಿ ಅಂದಾಗ, ಅಂದರೆ ಉದಾಹರಣೆಗೆ ಸಂಬಂಧಿಕರ ಮನೆಗೆ ಹೋದಾಗ, ಸ್ನೇಹಿತರ ಮನೆಗೆ ಹೋದಾಗ ಸಪ್ರೇಟ್ ಆಗಿ ನೀವು ಒಂದೆರಡು ಬಾಚಣಿಗೆಯನ್ನ ನಿಮ್ಮ ಬ್ಯಾಗ್ನಲ್ಲಾಗಿರ್ಬೋದು, ನಿಮ್ಮ ವ್ಯಾನಿಟಿಯಲ್ಲಾಗಿರ್ಬೋದು ಇಟ್ಟುಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಮತ್ತೊಬ್ಬರ ಬಾಚಣಿಗೆಯನ್ನ ಬಳಸಬಾರದು. ನೋಡಿದ್ರಲ್ಲ, ಬಾಚಣಿಗೆ ಎಂಬ ಚಿಕ್ಕ ವಸ್ತು ಎಷ್ಟೆಲ್ಲ ಕಷ್ಟಗಳನ್ನು ಕೊಡುತ್ತೆ, ಎಷ್ಟೆಲ್ಲ ಅದೃಷ್ಟವನ್ನು ಕೂಡ ನೀಡುತ್ತೆ ಅಂತ. ಇನ್ನು ಮುಂದೆ ಆದರೂ ಕೂಡ ಬಾಚಣಿಗೆಯ ವಿಷಯದಲ್ಲಿ ಈ ಒಂದು ಜಾಗೃತೆಯನ್ನು ವಹಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಇಂಥದ್ದೇ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.